ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ನಮ್ಮೂರು ಎಕ್ಸಿಬಿಷನ್ನ ನೋಡೋಣ ಅಂತ ಬಂದಿದ್ವಿ. ತುಂಬ ದಿನ ಆಗಿತ್ತು, ಹೋದ ವರ್ಷವೂ ಬರೋದಕ್ಕೆ ಆಗಲಿಲ್ಲ ಅನಿಸುತ್ತೆ, ಎಕ್ಸಿಬಿಷನ್ಗೆ ಹೋಗಲಿಲ್ಲ ಅನಿಸುತ್ತೆ. ಹಂಗಾಗ್ಬಿಟ್ಟು ಮಕ್ಕಳು ಕೇಳ್ತಾ ಇದ್ರು ಅಂತ ಅಂದ್ಬಿಟ್ಟು ಈ ಸಲ ಕರ್ಕೊಂಡೋಗೋಣ ಅಂತ ಬಂದಿದ್ವಿ. ಏನಿಲ್ಲ, ಒಂದು 2 ಅವರ್ ಇದ್ವಿ ಅನಿಸುತ್ತೆ ಅಷ್ಟೇ. ಅದನ್ನು ಮಕ್ಕಳಿಗೆ ಹೋಮ್ವರ್ಕ್ಸ್ ಎಲ್ಲ ಇತ್ತು, ಬರೆಯೋದೆಲ್ಲನೂ. ಹಂಗಾಗ್ಬಿಟ್ಟು ತುಂಬ ಹೊತ್ತಿರಲಿಲ್ಲ, ಬೇಗ ಹೋಗಿ ಬೇಗ ಬರೋಣ ಅಂತ ಬಂದಿದ್ವಿ. ಜೊತೆಗೆ ಅತ್ತೆಗೆ ಬೇರೆ ಹುಷಾರಿಲ್ಲಲ್ಲ, ಹಂಗಾಗಿ ಇವತ್ತಿನ ವೀಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿ, ಒಂದು ಸಾಂಬಾರ್ ರೆಸಿಪಿ, ಜೊತೆಗೆ ಫ್ರೆಂಡ್ ಮಗಳು ಬರ್ತ್ಡೇ ವೀಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಹಾಗಾಗಿ ಪೂರ್ತಿ ವೀಡಿಯೋನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬಂದ್ವಿ, ಏನೋ ಎಕ್ಸಿಬಿಷನ್ ಒಳಗಡೆ ಬಂದ್ವಿ. ನಾವು ಸ್ವಲ್ಪ ಬೇಗ ಬಂದಿದ್ದರಿಂದ ತುಂಬ ಜನ ಏನಿರಲಿಲ್ಲ. ಅಮ್ಮು ಇದನ್ನು ಬ್ರೇಕ್ ಡ್ಯಾನ್ಸ್ ಗೇಮ್ ಆಡ್ತೀನಿ ಅಂತ ಅಂದ್ಲು. ಅದಕ್ಕಿಂತ ಮುಂಚೆ ಒಂದೇ ಒಂದು ಹುಡುಗಿನ ಕೂರಿಸ್ಬಿಟ್ಟು ಆಡಿಸಿದ್ರು. ಅದಾದಮೇಲೆ ನನ್ನ ಮಗಳು ಅದು ಸ್ಟಾಪ್ ಆದಮೇಲೆ ಟಿಕೆಟ್ ತೊಗೊಂಡು ಹೋದ್ಲು. ಅವ್ರ ಜೊತೆ ಇನ್ನೊಂದು ಹುಡುಗಿ, ಇಬ್ಬರೂ ಹೋಗಿ ಕೂತು ಒಂದು 1 ಗಂಟೆ ಮೇಲೇ ಕಾದರು ಅಂತ ಹೇಳ್ಬೋದು. ಯಾಕಂದರೆ ಫುಲ್ ಆಗಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು. ಒಬ್ಬರಾಗಿದ್ದ ತಕ್ಷಣ ಒಬ್ಬರು ಆಮೇಲೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಅದೇ ತುಂಬ ಹೊತ್ತು ಟೈಮ್ ತೊಗೊಂಡಿದ್ದು. ಅದಾದಮೇಲೆ ಬೇರೆ ಯಾವ ಗೇಮೂ ಅಷ್ಟು ಆಡೋದಕ್ಕೆ ಇದು ಮಾಡಲಿಲ್ಲ. ಅದು ಬೇಡ ಇದು ಆಡ್ತೀನಿ ಅಂತ ಹೇಳ್ತಾಯಿದ್ರು. ಆಮೇಲೆ ಒಬ್ಬಳೇ ಹೋಗ್ಬೇಕಲ್ಲ ಅನ್ನೋ ಒಂದು ಇದರಲ್ಲಿ ನನ್ನ ಮಗನೂ ಅಷ್ಟು ಇದು ಮಾಡಲ್ಲ, ಭಯ ಪಡ್ತಾನೆ ಆಡೋದಕ್ಕೆಲ್ಲ. ಹಾಗಾಗಿ ಅವಳು ಒಬ್ಬಳೇ ಅಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂತ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿನ್ಕೋತೀವಿ ಅಂತ ಅಂದರು. ಸರಿ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸೇ ಕೊಡ್ಸೋಣ ಅಂತ ಅಂದ್ಕೊಂಡ್ವಿ. ಇದು ನೋಡಿ ಕಾಣಿಸ್ತಾಳೆ ನನ್ನ ಮಗಳು, ರೆಡ್ ಕಲರ್ ಇದು ಟಿ ಶರ್ಟು. ಹಾಡಿದ್ರು, ಅದನ್ನು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ಇದರಲ್ಲಿ ಜಾಯಿಂಟ್ ವೀಲಲ್ಲಿ ಒಂದು ಹುಡುಗಿ, 2 ಹುಡುಗಿರು, ಇಷ್ಟಿಷ್ಟೇ ಮಕ್ಕಳು, ನನ್ನ ಮಗನಿಗಿಂತ ಚಿಕ್ಕ ಕಾಣಿಸ್ತಿದ್ರು ನೋಡೋದಕ್ಕೆ. ಅದನ್ನು ಕೂಡ ಅವರಿಬ್ಬರೇ ಮಕ್ಕಳಿಗೇ ಅದನ್ನು ರನ್ ಮಾಡಿದ್ರು. ಬಟ್ ಅವು ಭಯ ಇಲ್ದಂಗೆ ಆಟ ಆಡ್ಕೊಂಡು ಬಂದ್ವು. ಅದನ್ನು ನೋಡೋದಕ್ಕೆ ಖುಷಿ ಆಯಿತು. ಆಮೇಲೆ ಬಂದು ಅದು ಇನ್ನು ಮುಗೀತಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಫೋನಲ್ಲಿ ಮಾತಾಡ್ತಾಯಿದ್ರು. ಅಷ್ಟೊತ್ತಿಗೆ ಬಂದು ನಿಂತ್ಕೊಂಡ್ವಿ. ಆಮೇಲೆ ಬಂದಿದ್ದ ತಕ್ಷಣ ಏನು ಬೇಕು ಅಂತ ಕೇಳೋದಕ್ಕೆ ಸ್ನ್ಯಾಕ್ಸು, ಇನ್ನೇನದು ಆಲೂಗಡ್ಡೆದು ಬರುತ್ತಲ್ಲ ಅದು ತಿಂತೀವಿ ಅಂತ ಹೇಳಿದ್ರು. ಅದನ್ನು ಕೊಡಿಸ್ಕೊಂಡು ಅಲ್ಲೂ ವೆಯ್ಟ್ ಮಾಡಿದ್ದೆ ಆಯಿತು. ಆಮೇಲೆ ತಿಂಡಿ ಎಲ್ಲ ಕುಡಿಸ್ಕೊಂಡು ಅವ್ರು ಏನು ತಿಂತಾರೆ ಎಲ್ಲ ತಿನ್ನಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ಶಾಪಿಂಗ್ದು ಆ ಕಡೆ ಸೈಡ್ ಇತ್ತು. ಹಂಗಾಗಿ ಈ ಕಡೆಯಿಂದ ಹೋಗೋ ಥರ ಮಾಡಿದರು. ಅಲ್ಲಿ ಹೋಗೋಣ, ಶಾಪಿಂಗ್ ಏನಾದರೂ ಬೇಕಂದರೆ ತೊಗೊಳ್ಳೋಣ ಅಂತ ಹೋದ್ವಿ. ಇದೊಂದು ಸೀನು ನೋಡಿಬಿಟ್ಟು ನನಗೆ ಒಂಥರ ಕಾಣಿಸ್ತು. ಯಾಕಂದರೆ ಅವರು ಇಬ್ಬರು ಸೇರ್ಕೊಂಡು ಒಂದೇ ತಿಂತೀವಿ ಸಾಕು, ಬೇರೆ ಏನಾದರೂ ಟೇಸ್ಟ್ ಮಾಡೋಣ ಹೊಸದು ಅನ್ನೋ ಥರ ಒಂದೇ ತೊಗೊಂಡಿದ್ದು. ಆಮೇಲೆ ಅವ್ನು ತಗೊಳಕ್ಕೆ ಹೋದರೆ ಅಪ್ಪು ಅವಳು ಹಿಂಗೆ ಕೈ ಹಿಂಗೆ ಅಂತ ಇದ್ಲು. ನನಗೆ ಒಂಥರ ಆಯ್ತು, 2 ಕೊಡಿಸ್ಬೇಕಿತ್ತು ಅಂತ. ಆಮೇಲೆ ಅವರೇ ಅಂದ್ಕೊಂಡು ಆಮೇಲೆ ಇಬ್ಬರೂ ಹಂಚ್ಕೊಂಡು ತಿಂದರು. ಅದಾದಮೇಲೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳಿದ್ನಲ್ಲ, ಇದೇನೆ. ಪಪಾಯ ಹಣ್ಣು ತುಂಬ ಹಣ್ಣಾಗಿರುತ್ತಲ್ವ, ಅದಕ್ಕೆ ತೆಂಗಿನಕಾಯಿ ತುರಿ ಜೊತೆಗೆ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಇದನ್ನು ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನನಗೂ ಕೂಡ ಗೊತ್ತಾಗುತ್ತೆ. ಜೊತೆಗೆ ಇದಿಷ್ಟೇ ಅಲ್ಲದೆ ಬೇರೆ ಏನಾದರೂ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಾ ಅನ್ನೋದನ್ನು ಕೂಡ ತಿಳಿಸಿ. ನಾನು ಕೂಡ ಇನ್ನೊಂದು ಸಲ ಟ್ರೈ ಮಾಡ್ತೀನಿ, ಓಕೆನಾ? ಇದ್ರ ಜೊತೆಗೆ ಬಾಳೆಹಣ್ಣು ಸ್ವಲ್ಪ ಇತ್ತು, ಅದು ಕೂಡ ಜಾಸ್ತಿ ಹಣ್ಣಾಗಿರೋದು. ಅದಾದಮೇಲೆ ಮತ್ತೆ ಬಾಳೆಹಣ್ಣು ಕೂಡ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡು ತಿಂದ್ವಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವಾಗ ಒಂದು ಸಾಂಬಾರ್ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ದೀರಾ, ಮುಂಚೆ ಯಾವಾಗಾದರೂ ಮಾಡಿದ್ದೀರಾ ಈ ಥರ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಟೇಸ್ಟ್ ಯಾವ ರೀತಿಯಾಗಿರುತ್ತೆ ಅಂತ. ನಾನು ಮಾಡೋದ್ರಲ್ಲಿ ಇನ್ನೂ ಏನಾದ್ರು ಚೇಂಜ್ ಮಾಡ್ಕೋಬೇಕಿತ್ತು ಅನ್ನೋದನ್ನು ತಿಳಿಸಿ. ಯಾಕಂದರೆ ನಾನು ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು. ಇದಿಷ್ಟೇ ಸಿಂಪಲ್ಲಾಗಿ ಮಾಡಿದ್ರೂ ಸಖತ್ ಟೇಸ್ಟಿಯಾಗಿತ್ತು. ಹಂಗಾಗಿ ಹೇಳ್ತಾ ಇದ್ದೀನಿ, ನೀವೇನಾದರೂ ಬೇರೆ ಥರ ಮಾಡ್ತೀರಾ ಅಂತ ಹೇಳಿ. ಇವಾಗ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಅದನ್ನು ಸಿಡಿಯೋವರೆಗೂ ಬಿಡಬೇಕು. ಅದಾದ ನಂತರ ನಾನು ಯಾವಾಗಲೂ ನೋಡಿದ್ದೀರಾ ನೀವು ಸಾಂಬಾರು ಮಾಡುವಾಗ, ಯಾವುದೇ ಒಂದು ತರಕಾರಿ ಆಗಲಿ, ಈರುಳ್ಳಿ ಟೊಮೊಟೊ ಎಲ್ಲನೂ ಫುಲ್ಲು ಸಾಫ್ಟ್ ಆಗೋವರೆಗೂ ಒಗ್ಗರಣೆಯಲ್ಲಿ ಬೇಯಿಸೋದು ಈ ಥರ ಎಲ್ಲ ಮಾಡೋದಿಲ್ಲ. ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದಾದ ನಂತರ, ಯಾಕಂದರೆ ಒಗ್ಗರಣೆ ಮಾತ್ರ ಹಾಕಬೇಕು ಅನ್ನೋದೊಂದಷ್ಟೇ ತಲೆಯಲ್ಲಿರೋದು. ಅದಾದಮೇಲೆ ಬೇಳೆ ಮತ್ತು ಏನಾದರೂ ತರಕಾರಿ ಇತ್ತು ಅಂತಂದರೆ ಹಾಕಿ ಒಟ್ಟಿಗೆ ವಿಷಲ್ ಕೂಗಿಸ್ತೀನಿ. ಹಾಗೇ ಇವತ್ತೂ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇವತ್ತು ಪುಡಿಗಳೆಲ್ಲನೂ ಇವಾಗಲೇ ಹಾಕ್ತಾಯಿದ್ದೀನಿ.
ಯಾಕಂದರೆ ಇದಕ್ಕೆ ಅಂಥ ರುಬ್ಬೋ ಅಂಥ ಮಸಾಲೆ ಏನಿಲ್ಲ, ರುಬ್ಬೋದು ಏನಿದೆ ಅಂತ ತೋರಿಸ್ತೀನಿ. ಇವಾಗ ತೊಳೆದು ನೆನೆಸಿಟ್ಕೊಂಡಿರುವಂಥ ಬೇಳೆ, ಮಸೂರ್ ದಾಲ್ ಮತ್ತು ತೊಗರಿಬೇಳೆ ಎರಡೂ ಕೂಡ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಅವರೆಕಾಳಿತ್ತು, ಅದು ಸಪ್ರೇಟ್ ಸಾಂಬಾರು ಮಾಡೋದಕ್ಕೆ ಮತ್ತು ಇನ್ನು ನೆಕ್ಸ್ಟ್ ಡೇ ಮಾಡೋವರೆಗೂ ಅದು ಚೆನ್ನಾಗಿರಲ್ಲ, ಖಾಲಿ ಮಾಡಿಬಿಡೋಣ ಅಂಥೇಳಿ ಸ್ವಲ್ಪ ಅಲ್ವಾ ಬೇಳೆ ಸ್ವಲ್ಪ ಹಾಕಿ ಇದನ್ನು ಸ್ವಲ್ಪ ಹಾಕಿ ಮಾಡ್ತಾಯಿದ್ದೀನಿ. ಇದು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲರ ಮನೆಯಲ್ಲೂ ಮಾಡಿಟ್ಕೊಂಡಿರ್ತೀವಲ್ಲ ಅದೇನೇ, ನಾನು ಕೂಡ ಅದನ್ನೇ ಯೂಸ್ ಮಾಡಿದ್ದೀನಿ. ಅದಷ್ಟನ್ನು ಹಾಕಿ ನೀರು ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ನಾನಿವಾಗ ಸೊಪ್ಪನ್ನ ಕಟ್ ಮಾಡಿ ಚಿಕ್ಕದಾಗಿ ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ಮಣ್ಣು ಥರ ಏನಾದರೂ ಇತ್ತು ಅಂದರೆ ಬಿಟ್ಕೊಂಡಿರುತ್ತೆ ಅಂತ. ಇವಾಗ ಅದನ್ನು ಕೂಡ ವಾಶ್ ಮಾಡಿ ನಾನಿವಾಗ ಸಾಂಬಾರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊಪ್ಪು ನಾವು ಹೆಂಗೆ ಮೇಲೆ ಹಾಕಿರ್ತೀವಲ್ವ ಹಂಗೇ ಮೇಲೇ ಬೆಂದು ಅದೇ ಥರನೇ ಮೇಲೇ ಇರುತ್ತೆ. ಲಾಸ್ಟಲ್ಲಿ ನಾವು ಓಪನ್ ಮಾಡುವಾಗ ಆವಾಗ ತೆಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ರುಬ್ಬೋದಕ್ಕೆ ಅಂತ ಹೇಳಿದ್ನಲ್ವ ಅದನ್ನೇ ರುಬ್ಬೋದು, ಹೇಗೆ ಅಂತೇಳಿ ತೋರಿಸ್ತೀನಿ ನೋಡಿ. ಇವಾಗ ಅಷ್ಟು ಸೊಪ್ಪು ನಮ್ಮ ಗಿಳಿ ನೋಡಿ ಎಷ್ಟು ಸೌಂಡ್ ಮಾಡ್ತಾಯಿದೆ, ನಿಮಗೆ ಕೇಳಿಸ್ತಾ ಇದೆ ಅಂತ ಅನಿಸುತ್ತೆ. ಅದಷ್ಟು ಸೊಪ್ಪನ್ನು ಹಾಕಿದ್ಮೇಲೆ ನಾನಿವಾಗ ಉಪ್ಪನ್ನು ನಾನು ಬೇಳೆ ಬೇಯಲ್ಲ ಅಂತ ಇವಾಗಲೇ ಹಾಕ್ಕೊಳ್ಳಲ್ಲ, ಕೊನೆಯದಾಗಿ ಹಾಕ್ಕೋತಾ ಇದ್ದೀನಿ. ಉಪ್ಪನ್ನ ಕೆಲವೊಂದು ಟೈಮು ನೀವು ಅಬ್ಸರ್ವ್ ಮಾಡಿ ನೋಡಿ, ಉಪ್ಪನ್ನು ಫಸ್ಟೇ ಹಾಕ್ಕೊಂಡಾಗ ಬೇಳೆ ಬೆಂದಿರಲ್ಲ, ಉಪ್ಪು ಹಾಕ್ದಲೇ ಬೇಯಿಸಿದಾಗ ಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಬಟ್ ಇವತ್ತು ಉಪ್ಪು ಹಾಕಿಲ್ಲ ಅಂದ್ರೂ ಬೇಳೆ ಅಷ್ಟಾಗಿ ಬೆಂದಿರಲಿಲ್ಲ, ಹಂಗಾಗ್ಬಿಟ್ಟು ನಾನು ಇನ್ನೊಂದು ಸಲ ಸೊಪ್ಪು ಏನಿತ್ತು ಅದನ್ನು ರುಬ್ಕೊಳ್ಳೋಕ್ಕೆ ಅಂತ ತಕ್ಕೊಂಡು ಮತ್ತೆ ಮುಚ್ಚಿ 1-2-3 ವಿಷಲ್ನ ತೆಕ್ಕೊಂಡೆ. ಅದಾದಮೇಲೂ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅನ್ನೋ ಥರ ಅನ್ನಿಸ್ತು. ಬೇಳೆ ಬೇಯಿಸೋದಕ್ಕೆ ಇನ್ನೇನಾದರೂ ಟಿಪ್ಸ್ ಇದ್ದರೆ ನನಗೂ ಕೂಡ ಹೇಳಿ, ಹೆಲ್ಪ್ ಆಗುತ್ತೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಶೇರ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ನೋಡೋದು ತುಂಬ ಜನಕ್ಕೆ ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ. ಇವಾಗ ನಾನು ಮತ್ತೆ ಹೇಳಿದ್ನಲ್ವ ಹಂಗೇ ವಿಷಲ್ನ ಇನ್ನೊಂದು 2-3 ವಿಷಲ್ನ ತೆಕ್ಕೊಳ್ಳೋಣ ಅಂಥೇಳಿ ಮುಚ್ಚಿ ವಿಷಲ್ನ ತೆಕ್ಕೊಂಡೆ ನೋಡಿ. ಇನ್ನು ಸ್ವಲ್ಪ ಅವರೆಕಾಳು ಜೊತೆಗೆ ಬೇಳೆ ಕೂಡ ಹಾಗಂಗೆ ಇತ್ತು, ಪರವಾಗಿಲ್ಲ ಅಂತ ಹೇಳಿ ಸೊಪ್ಪು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಸೊಪ್ಪು ಅಷ್ಟನ್ನು ರುಬ್ಬಿರೋದ್ರಿಂದ ಸ್ವಲ್ಪ ಸಾರು ತುಂಬ ಗಟ್ಟಿನೇ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗ್ಬಿಟ್ಟು ಸ್ವಲ್ಪ ನೀರನ್ನು ಜಾಸ್ತಿನೇ ನೋಡಿ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಪಲ್ಯ ಥರ ಆಗಿಬಿಡುತ್ತೆ. ರೊಟ್ಟಿ ಚಪಾತಿ ತಿನ್ನೋದಕ್ಕಾದರೆ ಹಿಂಗೆ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸಬ್ಬಕ್ಕಿ ಸೊಪ್ಪನ್ನ ಇಷ್ಟಪಡೋರಿಗೆ ಈ ಸಾಂಬಾರು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಒಂದು ಸಲ ಟ್ರೈ ಮಾಡಿ. ಇವಾಗ ನಾನು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ ಅಂತ ಹೇಳಿದ್ನಲ್ವ, ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಕಲ್ಲುಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಕೊನೆಯದಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿ ಬಂದಮೇಲೆ ಗ್ಯಾಸ್ ಆಫ್ ಮಾಡೋದಷ್ಟೇ. ಇದಿಷ್ಟು ಮಾಡಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸಿಂಪಲ್ ಅನ್ನಿಸ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಅದಾದಮೇಲೆ ಅಡುಗೆ ಎಲ್ಲ ಆಯಿತು, ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ. ನಾನು ನೆಕ್ಸ್ಟ್ ಡೇಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ಫ್ರೆಂಡ್ ಮಗಳದು ಬರ್ತ್ಡೇ ಇತ್ತು. ನೆಕ್ಸ್ಟ್ ಡೇಗೆ ಬೆಳಿಗ್ಗೆಯಿಂದ ವೀಡಿಯೋಸ್ನ ಮಾಡಿರಲಿಲ್ಲ, ಅಲ್ಲೂ ವೀಡಿಯೋ ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ. ಬಟ್ ನಾನು ಯೂಟ್ಯೂಬರ್ ಅಂತ ಗೊತ್ತಿರೋದ್ರಿಂದ ನನ್ನ ಫ್ರೆಂಡು ಬರೀ ವೀಡಿಯೋ ಮಾಡೋ ವ್ಲಾಗ್ ಮಾಡೋ ಅಂತ ಹೇಳಿ ನಗ್ತಾ ಇದ್ಲು. ಅವಳೇ ನನ್ನ ಫ್ರೆಂಡು, ಅವ್ರ ಮಗಳು. ಆಚೆ ಕಡೆಯೇ ಈ ಥರ ಬಾಲ್ಕನಿ ಈ ಥರ ಇತ್ತಲ್ವ, ಅಲ್ಲಿನೇ ಕೇಕ್ ಕಟ್ ಮಾಡಿಸಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊಂಡ್ವಿ. ಬಟ್ ವೀಡಿಯೋಸ್ ಫೋಟೋಸ್ಗೆಲ್ಲನೂ ಅಷ್ಟು ಕ್ಲಾರಿಟಿ ಇಲ್ಲ, ಬ್ಲರ್ ಮತ್ತು ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಂತ ಹೇಳಿದೆ. ಸರಿ ಒಳಗಡೆನೇ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಬಲ್ಲೆಲ್ಲನೂ ಒಳಗಡೆನೇ ಇಟ್ಕೊಂಡು ಒಳಗಡೆ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಅಂತ ಹೇಳ್ಬೋದು. ನಾನು ಹೋದಾಗ ಸ್ವಲ್ಪ ಅಡುಗೆಗೆಲ್ಲನೂ ಏನೋ ಇನ್ನೂ ಕಡಿಮೆ ಅನ್ನಿಸ್ತು ಅಂತ ಏನೋ ಮಾಡ್ತಾಯಿದ್ರು. ನಾನು ಸುಮ್ಮನೆ ಕೂತಿದ್ದೆ. ನೆಂಟ್ರ ಥರ ಬಂದು ಕೂತಿದ್ಯಾ ಅಂತೇಳಿ ಹೇಳ್ತಾಯಿದ್ದು. ಅದಾದಮೇಲೆ ಹೋಗಿ ನಾವು ಒಂಚೂರು ಪಾರು ನೋಡಿ ಕೇಕೆಲ್ಲ ಕಟ್ ಮಾಡಿಸಿದ್ದಾದಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ಒಂದು ಕಡೆಯಿಂದ ಚಾಪೆ ಹಾಕಿ ಕೂರಿಸಿ ವೆಜ್ ತಿನ್ನೋರಿಗೆ ವೆಜ್, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಎರಡೂ ಥರನೂ ಮಾಡಿಸಿದ್ರು. ಆಮೇಲೆ ಎಲ್ರಿಗೂ ಊಟ ಕೊಟ್ಬಿಟ್ಟು ನಾವೊಂದು 4-5 ಜನ ಒಳಗಡೆ ಸೇರ್ಕೊಂಡಿದ್ವಿ, ಫ್ರೆಂಡ್ಸ್ಗಳು. ಅಷ್ಟು ಜನನೂ ಕೊನೆಗೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮಕ್ಕಳಿಗೆಲ್ಲನೂ ಮತ್ತು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ರಲ್ವ ಅಂಥವ್ರಿಗೆಲ್ರಿಗೂ ಊಟ ಕೊಟ್ಬಿಟ್ಟು ಆಮೇಲೆ ಕೊನೆಗೆ ನಾವು ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ, ಮಕ್ಕಳು ಸಿಕ್ಕಾಪಟ್ಟೆ ಫ್ರೆಂಡ್ಸು. ನನ್ನ ಮಗಳು ಫ್ರೆಂಡ್, ನನ್ನ ಫ್ರೆಂಡು ಅವರಮ್ಮ
ಬರ್ತ್ಡೇ ಗರ್ಲ್ ಏನಿದ್ದಾರಲ್ಲ ನಿಸರ್ಗ ಅವರು ನನ್ನ ಮಗಳ ಫ್ರೆಂಡ್, ಓಕೆನಾ. ಈಗ ಎಲ್ಲ ವೀಡಿಯೋಸ್ ಫೋಟೋಸ್ ತೆಕ್ಕೊಳ್ಳೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ರು. ನಾನು ವೀಡಿಯೋಸ್ ಮಾಡ್ತಾಯಿದ್ದೆ, ನನ್ನ ಮಗಳು ಫೋಟೋ ತೆಗಿತಾಯಿದ್ಲು. ಕೊಟ್ಟೋಗಿದ್ರು ಫೋನ್ ಅವ್ರದ್ದು, ಇದರಲ್ಲಿ ಫೋಟೋಸ್ ತೆಗಿ ಅಂತ. ಹಂಗಾಗಿ ಎಲ್ಲನೂ ಫೋಟೋಸ್ ವೀಡಿಯೋಸ್ ಎಲ್ಲನೂ ಮಾಡಿಕೊಂಡು ನೆಕ್ಸ್ಟು ಆಮೇಲೆ ಊಟಕ್ಕೆಲ್ಲ ಪ್ರಿಪೇರ್ ಮಾಡಿದ್ದಾಯಿತು. ಫಸ್ಟ್ ಎಲ್ರಿಗೂ ಕೇಕ್ ಹಾಕ್ಕೊಟ್ವಿ. ಕೇಕು ಖಾರ ಎಲ್ಲನೂ ಪ್ಲೇಟಲ್ಲಿ ಹಾಕಿ ಕೊಟ್ವಿ. ಚಾಪೆ ಹಾಕಿದ್ರಲ್ಲ, ಕೂತ್ಕೊಂಡು ಈ ಮಕ್ಕಳೆಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಕೇಕು, ಖಾರ ಮತ್ತು ಜ್ಯೂಸು, ಊಟಕ್ಕೆ ಇಷ್ಟೆಲ್ಲ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಇವರೆಲ್ಲ ಒಂದು ಗ್ರೂಪ್ ಥರ 5 ಮೆಂಬರ್ಸು. ನನ್ನ ಮಗಳು ಅದೇ ಸ್ಕೂಲ್ ಆದ್ರೂ, ಫ್ರೆಂಡ್ ಆದ್ರೂ, ಕ್ಲೋಸ್ ಆದ್ರೂ ಅಷ್ಟು 5 ಜನದ ನಡುವೆ ಹೋಗೋದಿಲ್ಲ ಅಂತ ಹೇಳ್ಬೋದು. ಈಗ ನಾವು ಕೂಡ ಒಂದು ವಾಚ್ನ ಗಿಫ್ಟ್ ತೊಗೊಂಡೋಗಿದ್ವಿ. ನನ್ನ ಮಗಳ ಕೈಲೇ ಕೊಟ್ಟಿದ್ದೆ, ಕೊಡು ಅಂತ. ಅವಳೇ ಕೊಟ್ಟಳು. ಇವರೇ 4-5 ಜನ ಅಂತ ಹೇಳಿದ್ನಲ್ಲ ಲಾಸ್ಟಲ್ಲಿ ಊಟ ಮಾಡಿದವರು. ಇಲ್ಲಿ 4 ಜನ ಇದ್ರಲ್ಲ, ಅವರು, ನಾನು ಎಲ್ಲ ಲಾಸ್ಟಿಗೆ ಊಟ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.